ನಮ್ಮ SNR ಹಾಸ್ಪಿಟಲ್ ಫಸ್ಟ್ ಆ ಸ್ಪೆಷಾಲಿಟಿ ಇದ್ದಿಲ್ಲ. ಬಡವರಿಗೆ ಜಾಸ್ತಿ ತೊಂದರೆ ಆಗ್ತಾ ಇತ್ತು. ಇಲ್ಲಿ ಬಂದ್ರೆ ಡಯಾಲಿಸಿಸ್ಗೆ ಜಾಸ್ತಿ ಕಷ್ಟ ಬೀಳ್ತಾ ಇದ್ರು ಪಾಪ. ಆ ಕಷ್ಟ ಎಲ್ಲ ನೋಡಿ ನಮ್ಮ ಶಾಸಕರು 16 ಕೋಟಿಗಿಂತ ಹೆಚ್ಚಾಗಿ ಈ ಬಿಲ್ಡಿಂಗ್ ಕಟ್ಟಕ್ಕೆ 50ಕ್ಕಿಂತ ಹೆಚ್ಚಾಗಿ ಬೆಡ್ಗಳು ಹಾಕಿದ್ದಾರೆ. ಕೇವಲ 600 ಗ್ರಾಮ್ 800 ಗ್ರಾಮ್ ಇರುವಂಥ ಮಕ್ಕಳಿಗೂ ಸಹ ನಾವು ಚಿಕಿತ್ಸೆ ನೀಡಿ ಆ ಮಕ್ಕಳನ್ನು ಸಹ ಬದುಕಿಸ್ತಾ ಇದ್ದೀವಿ. ಪ್ರತಿದಿನ ನಮ್ಮ ಆಸ್ಪತ್ರೆಗೆ ಕನಿಷ್ಠ 1200ರಿಂದ 1500ವರೆಗೂ ರೋಗಿಗಳು ಭೇಟಿ ನೀಡ್ತಾ ಇದ್ದಾರೆ. ಕೊತ್ತೂರ್ಜಿ ಮಂಜುನಾಥ್ ಸಾಹೇಬರ ಸಹಕಾರದಿಂದ ಈ ಹಾಸ್ಪಿಟಲ್ ಇಲ್ಲಿ ಓಪನ್ ಆಗಿದೆ. ನಮಸ್ಕಾರ. ಕೋಲಾರ ಜಿಲ್ಲೆಯಲ್ಲಿರುವ ಜಿಲ್ಲಾ SNR ಆಸ್ಪತ್ರೆ ಬಹಳ ಪುರಾತನವಾದ ಆಸ್ಪತ್ರೆಯಾಗಿದ್ದು, ಇಲ್ಲಿ ಪ್ರತಿದಿನ ಸುಮಾರು ಸಾವಿರಾರು ರೋಗಿಗಳು ಬಂದು ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಕೆಲವೇ ದಿವಸಗಳ ಹಿಂದೆ ಕೋಲಾರ SNR ಆಸ್ಪತ್ರೆಯಲ್ಲಿ ಆರೋಗ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಸೇರಿಕೊಂಡು ತೀವ್ರ ನಿಗಾ ಘಟಕವನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಸುಮಾರು 16 ಕೋಟಿಗಿಂತ ಹೆಚ್ಚು ಅನುದಾನದಲ್ಲಿ ತೀವ್ರ ನಿಗಾ ಘಟಕ ಪ್ರಾರಂಭ ಮಾಡಿದ್ದು, ಯಾವುದೇ ರೀತಿಯ ಖಾಸಗಿ ಆಸ್ಪತ್ರೆಗಳಿಗಿಂತ ಕಡಿಮೆ ಇಲ್ಲದಂತೆ ಇಲ್ಲಿ ಸೌಲಭ್ಯಗಳನ್ನು ನೀಡಿದ್ದಾರೆ. ಅದೇ ರೀತಿ ಕೋಲಾರ ಜಿಲ್ಲೆಯ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರು ಹೆಚ್ಚು ಕಾಳಜಿ ವಹಿಸಿ ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ಜನಪ್ರತಿನಿಧಿಗಳೊಂದಿಗೆ ಸೇರಿ ಕೋಲಾರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಅನುದಾನದಲ್ಲಿ ಇದರ ಜೊತೆಗೆ ಡಯಾಲಿಸಿಸ್ ಸೆಂಟರ್ ಅನ್ನು ಸಹ ಸುಮಾರು 20 ಬೆಡ್ ಮೂಲಕ ಪ್ರಾರಂಭ ಮಾಡಿದ್ದಾರೆ. ತೀವ್ರ ನಿಗಾ ಘಟಕದಲ್ಲಿ ಸುಮಾರು 55ಕ್ಕೂ ಹೆಚ್ಚು ಬೆಡ್ಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಏನು ಇವತ್ತಿನ ದಿವಸ ನಮ್ಮ ಕೋಲಾರ SNR ಹಾಸ್ಪಿಟಲ್ನಲ್ಲಿ ಇವತ್ತು ಏನಿದು ಹಾಸ್ಪಿಟಲ್ ಆಗಿದೆ, ಈ ಡಯಾಲಿಸಿಸ್ ಮುಂಚೆ SNR ಹಾಸ್ಪಿಟಲ್ನಲ್ಲಿ ಆ ಸ್ಪೆಷಾಲಿಟಿ ಇದ್ದಿಲ್ಲ. ಅದು ಡಯಾಲಿಸಿಸ್ ಏನಾದರೂ ಮಾಡಬೇಕಾಗಿದ್ರೆ ಅದು ಮೆಡಿಕಲ್ ಕಾಲೇಜ್ಗೆ ಹೋಗ್ಬೇಕಾಗಿತ್ತು, ಇಲ್ಲಾಂದರೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿತ್ತು. ನಮ್ಮ ಶಾಸಕರು ಕೊತ್ತೂರ್ಜಿ ಮಂಜುನಾಥ್ ಸಾಹೇಬರು ಸಹಕಾರದಿಂದ ಏನು ಇವತ್ತಿನ ದಿವಸ ಈ ಹಾಸ್ಪಿಟಲ್ ಮೊನ್ನೆ ಒಂದು 4-5 ದಿವಸ ಮುಂಚೆ ಉದ್ಘಾಟನೆ ಮಾಡಿದ್ದು. ಈ ಉದ್ಘಾಟನೆ ಮಾಡೋ ದಿವಸ ನಮ್ಮ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಸಾಹೇಬರು ಬಂದಿದ್ದರು. ನಮ್ಮ ಈ ಜಿಲ್ಲೆ ಉಸ್ತುವಾರಿ ಸಚಿವರು ಬೈತಿ ಸುರೇಶ್ ಅಣ್ಣ ಬಂದಿದ್ದರು. ನಮ್ಮ ಜನಪ್ರಿಯ ಶಾಸಕರು ಕೊತ್ತೂರ್ಜಿ ಮಂಜುನಾಥ್ ಸಾಹೇಬರು ಇದ್ದರು. MLC ನಸೀರ್ ಸಾಹೇಬರು ಇದ್ದರು. MLC ಅನಿಲ್ ಕುಮಾರ್ ಸಾಹೇಬರು ಇದ್ದರು. ನಮ್ಮ ಕೋಲಾರ ಜಿಲ್ಲೆ ಸಂಸದರು ಸಹ ಆ ಪ್ರೋಗ್ರಾಮ್ದಲ್ಲಿ ಇದ್ದರು. ಮೊನ್ನೆ ಉದ್ಘಾಟನೆ ಮಾಡಿರೋದು 16 ಕೋಟಿಗಿಂತ ಹೆಚ್ಚಾಗಿ ಅನುದಾನ ಹಾಕೊಂಡು ಬಂದಿದ್ದಾರೆ ನಮ್ಮ ಸಂಸದರು, ನಮ್ಮ ಶಾಸಕರು, ನಮ್ಮ ಕೊತ್ತೂರ್ಜಿ ಮಂಜುನಾಥ್ ಸಾಹೇಬರು 16 ಕೋಟಿಗಿಂತ ಹೆಚ್ಚಾಗಿ. ನೋಡಿ, ಈ ಜಿಲ್ಲೆಗೆ ನಂಬರ್ 1 ಹಾಸ್ಪಿಟಲ್ ಆಗಿದೆ. ಏನಂದರೆ ನಮ್ಮ SNR ಹಾಸ್ಪಿಟಲ್ನಲ್ಲಿ ಫಸ್ಟು ಆ ಸ್ಪೆಷಾಲಿಟಿ ಇದ್ದಿಲ್ಲ. ಬಡವರಿಗೆ ಜಾಸ್ತಿ ತೊಂದರೆ ಆಗ್ತಾ ಇತ್ತು. ಸುಮಾರು ನಮ್ಮ ಕೋಲಾರ ಸಿಟಿ, ಕೋಲಾರ ತಾಲೂಕಲ್ಲ, ಸುಮಾರು ಡಿಸ್ಟಿಕ್ಕಿಂದ ನಮ್ಮ ಮುರ್ಬಾಗಲ್ ಇರಲಿ, ಬಂಗಾರಪೇಟೆ ಇರಲಿ, ಮಾಲೂರು ಇರಲಿ, KGF ಇರಲಿ, ಶ್ರೀನಿವಾಸಪುರ ಇರಲಿ, KGF ಇರಲಿ, ಈ ಡಿಸ್ಟಿಕ್ನಲ್ಲಿ ನಮ್ಮ ಕೋಲಾರ ಜಿಲ್ಲೆನಲ್ಲಿ 6 ತಾಲೂಕಿನಲ್ಲಿನೂ ಸುಮಾರು ಜನಗೆ ತೊಂದರೆ ಆಗ್ತಾ ಇತ್ತು. ಪಾಪ ಬಡವರು ಅಂದ್ರೂ ಜಾಸ್ತಿ ಇಲ್ಲಿ ಬಂದರೆ ಡಯಾಲಿಸಿಸ್ಗೆ ಜಾಸ್ತಿ ಕಷ್ಟ ಬೀಳ್ತಾ ಇದ್ರು ಪಾಪ. ಆ ಕಷ್ಟ ಎಲ್ಲ ನೋಡಿ ನಮ್ಮ ಶಾಸಕರು 16 ಕೋಟಿಗಿಂತ ಹೆಚ್ಚಾಗಿ ಈ ಬಿಲ್ಡಿಂಗ್ ಕಟ್ಟಕ್ಕೆ 50ಕ್ಕಿಂತ ಹೆಚ್ಚಾಗಿ ಬೆಡ್ಗಳು ಹಾಕಿದ್ದಾರೆ. 50ರಿಂದ 56 ಬೆಡ್ ಹಾಕಿದ್ದಾರೆ. ಜನಗೆ ಅನುಕೂಲ ಆಗ್ತಾ ಇದೆ. 24x7 ಜನಗೆ ಎಲ್ಲಿ ಬೇರೆ ಕಡೆ ಎಲ್ಲಿ ಹೋಗಂಗಿಲ್ಲ. ನಮ್ಮ SNR ಹಾಸ್ಪಿಟಲ್ನಲ್ಲಿನೇ ಆ ಸ್ಪೆಷಾಲಿಟಿ ಡಯಾಲಿಸಿಸ್ ಪೇಷಂಟ್ಗಳಿಗೆಲ್ಲ ನೀವು ಮುಂಚೆ ಬ್ಯಾಂಗ್ಳೂರ್ಗೆ ಬೇರೆ ಹಾಸ್ಪಿಟಲ್ಗೆ ಎಲ್ಲ ಹೋಗ್ಬೇಕಾಗಿದ್ದು, ಇವಾಗ ನಮ್ಮ ಶಾಸಕರ ಕೊತ್ತೂರ್ಜಿ ಮಂಜುನಾಥ್ ಸಾಹೇಬರ ಸಹಕಾರದಿಂದ ಈ ಹಾಸ್ಪಿಟಲ್ ಇಲ್ಲಿ ಓಪನ್ ಆಗಿದೆ. SNR ಹಾಸ್ಪಿಟ್ಲು ಪ್ರತಿಯೊಬ್ಬರಿಗೂ, ಯಾರೋ ಪಾಪ ದುಡ್ಡಿರೋರು ಒಳ್ಳೆ ಹಾಸ್ಪಿಟಲ್ನಲ್ಲಿ ಬೇರೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾರೆ. ಬಡವರ ಪಾಪ ಎಲ್ಲಿ ಹೋಗ್ಬೇಕು? ಆ ಬಡವರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಪಾಪ ನಮ್ಮ ಶಾಸಕರು ನಮ್ಮ ML ಅನಿಲ್ ಕುಮಾರ್ ಸಾಹೇಬರು, ನಮ್ಮ MLC ನಸೀರ್ ಅಹಮದ್ ಸಾಹೇಬರು, ಇವ್ರು 3 ಜನ ಲೀಡರ್ಶಿಪ್ನಲ್ಲಿ, ಇವ್ರ ಜೊತೆನಲ್ಲಿ ಇನ್ನ ಶಕ್ತಿ ತುಂಬಿ ನಮ್ಮ
ಬೈತಿ ಸುರೇಶ್ ಅಣ್ಣ ನಮ್ಮ ಉಸ್ತುವಾರಿ ಸಚಿವರು, ಅವರು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು, ಇವರು ಎಲ್ಲರ ಸಹಕಾರದಿಂದ ಈ ಹಾಸ್ಪಿಟಲ್ ಅನ್ನು ಕಟ್ಟಿದ್ದೀರಿ. ಇವತ್ತೊಂದು ದಿವಸ ನಮ್ಮ SNR ಹಾಸ್ಪಿಟಲ್ ನಲ್ಲಿ ಬರೋ ದಿವಸದಲ್ಲಿ ಯಾರಿಗೂ ತೊಂದರೆ ಆಗೋದಿಲ್ಲ, ಎಲ್ರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಇವತ್ತೊಂದು ದಿವಸ ಇದು ಹಾಸ್ಪಿಟ್ಲ್ ಆಗಿದೆ. ನಾನು ಜನತೆಗೂ ಅಷ್ಟೇ, ನೀವು ಏನು ಇನ್ಮೇಲೆ ಏನು ಕಷ್ಟ ಪಡೋದು ಏನ್ ಬೇಕಾಗಿಲ್ಲ. SNR ಹಾಸ್ಪಿಟಲ್ ಅಲ್ಲಿ 24x7 ಹಾಸ್ಪಿಟಲ್ ಇರ್ತದೆ, ಹಾಸ್ಪಿಟಲ್ ನಲ್ಲಿ ಬೆಡ್ ಇರ್ತದೆ, ನಿಮ್ಗೆ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಇದೆ, ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗ್ ಆಗ್ತದೆ. ನೀವು ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕು. ಆ ದೇವರ ದಯದಿಂದ ಯಾರಿಗೂ ಏನೋ ಆತೊಂದು ಕಾಯಿಲೆಗಳು ಯಾರಿಗೂ ಬರೋದು ಬೇಡ. ಅದು ಏನಾದ್ರು ಉದಾಹರಣೆ ಒಂದ್ಸತಿ ಬಂದ್ಬಿಟ್ರೂ ಹಾಸ್ಪಿಟ್ಲ್ ಇದೆ, ಏನು ₹1 ಯಾರಿಗೂ ಕೊಡೋಷ್ಟಿಲ್ಲ. ಫ್ರೀ ಟ್ರೀಟ್ಮೆಂಟ್ಸ್ ಮಾಡಕ್ಕೆ ನಮ್ಮ ಶಾಸಕರು ಅನುದಾನದಿಂದ ಇವರ ಬಿಲ್ಡಿಂಗ್ ಕಟ್ಟಿ ಎಲ್ಲ 50ಗಿಂತ ಹೆಚ್ಚಾಗಿ ಬೆಡ್ ಹಾಕ್ಸಿ 16 ಕೋಟಿಗಿಂತ ಹೆಚ್ಚಾಗಿ ಫಂಡ್ ಹಾಕ್ಸ್ಕೊಂಡ್ ಬಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದು ನಿಮ್ಗೋಸ್ಕರ ಹಾಕಿರೋದು. ನೀವು ಬಂದು ಏನಾದ್ರು ಟ್ರೀಟ್ಮೆಂಟ್ ಇದ್ರೆ ನೀವು ಇಲ್ಲಿ ನಮ್ಮ DH ಸಾಹೇಬರು ಇರ್ತಾರೆ, ಅವರು ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ನೀವು ಬಂದು ಮಾತಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ಒಳ್ಳೆ ಟ್ರೀಟ್ಮೆಂಟ್ ಆಗ್ತಾ ಇದೆ. ಇತ್ತೀಚೆಗೆ ದಿನಾಂಕ 20ನೇ ತಾರೀಕು ನಮ್ಮ ಆಸ್ಪತ್ರೆಯ ಒಂದು ಕ್ರಿಟಿಕಲ್ ಕೇರ್ ಬ್ಲಾಕು ಮತ್ತು ಡಯಾಲಿಸಿಸ್, ಅದೇ ರೀತಿ ಎಕೋ ಮತ್ತು ಎಂಡೋಸ್ಕೋಪಿ ವಿಭಾಗಗಳನ್ನ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಅವರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿ ಮತ್ತು ಸ್ಥಳೀಯ ಶಾಸಕರು ಸೇರಿ ಇದನ್ನು ಉದ್ಘಾಟನೆ ಮಾಡಿರ್ತಾರೆ. ಇದು ಕ್ರಿಟಿಕಲ್ ಕೇರ್ ಬ್ಲಾಕು ಒಂದು 50 ಹಾಸಿಗೆಗಳ ಆಸ್ಪತ್ರೆ ಆಗಿದ್ದು, ಇಲ್ಲಿ ನಾವು ವಿಶೇಷವಾಗಿ 4 ವಿಭಾಗಗಳನ್ನ ಸ್ಥಳಾಂತರಿಸಿ ಚಿಕಿತ್ಸೆ ಕೊಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಡಯಾಲಿಸಿಸ್ಸು ಇದುವರೆಗೂ ನಮ್ಮ ಹಾಸ್ಪಿಟಲ್ ಕೇವಲ 12 ಹಾಸಿಗೆಗಳ ಡಯಾಲಿಸಿಸ್ ಇತ್ತು. ಈಗ ಅದನ್ನು ಅಪ್ಗ್ರೇಡ್ ಮಾಡಿ 20 ಹಾಸಿಗೆಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು 20 ಹಾಸಿಗೆಗಳ ಡಯಾಲಿಸಿಸ್ ಹೊಸದಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇದು ಸ್ಥಳೀಯ ಶಾಸಕರು, ಸಂಸದರು ಇವರ ನಿಧಿಯಿಂದ ಮತ್ತು ವಿಧಾನ ಪರಿಷತ್ ಸದಸ್ಯರು ಇವರ ನಿಧಿಯಿಂದ ಆಗಿರುತ್ತೆ. ಸೊ ಇದನ್ನು ಸಹ ಮಾನ್ಯ ಸಚಿವರು ಉದ್ಘಾಟನೆ ಮಾಡಿರ್ತಾರೆ. ಸೊ ಇಲ್ಲಿ 20 ರೋಗಿಗಳಿಗೆ ಅಂದರೆ ಡಯಾಲಿಸಿಸ್ ಅವಶ್ಯಕತೆ ಇರುವಂಥ ರೋಗಿಗಳನ್ನ ನಾವು ಅಡ್ಮಿಟ್ ಮಾಡಿಕೊಂಡು ಪ್ರತಿದಿನ 3 ಸೈಕಲ್ ಇದರಲ್ಲಿ ಎಲ್ಲರಿಗೂ ಚಿಕಿತ್ಸೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತು ಅದನಂತರ ನಮ್ಮಲ್ಲಿ ಸುಮಾರು 5 ವರ್ಷಗಳ ಹಿಂದೆ ಒಂದು ಎಕೋ ಮಿಷಿನ್ ನಮ್ಮ ಆಸ್ಪತ್ರೆಗೆ ಸರಬರಾಜಾಗಿತ್ತು. ಆದರೆ ಇಲ್ಲಿವರೆಗೂ ಅದನ್ನು ಬಳಕೆ ಮಾಡ್ತಿರ್ಲಿಲ್ಲ. ಸೊ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದ ARS ಸಮಿತಿ ಸಭೆಯಲ್ಲಿ ಈ ವಿಷಯನ ಮಂಡಿಸಿ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆದು ಒಬ್ಬ ಎಕೋ ಟೆಕ್ನಿಷಿಯನ್ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಸೊ ಮತ್ತು ನಮ್ಮ 2 ತಜ್ಞ ವೈದ್ಯರಿಗೆ ಜಯದೇವ ಆಸ್ಪತ್ರೆಯಲ್ಲಿ ಎಕೋ ಟ್ರೈನಿಂಗ್ ಸಹ ಕೊಡಿಸಿದ್ದೀವಿ. ಸೊ ಇವರೆಲ್ಲರ ಸಹಕಾರದಿಂದ ಎಕೋ ಕಾರ್ಡಿಯೋಗ್ರಾಮ್ ಅಂತ ಎಕೋ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಖಾಸಗಿ ಆಸ್ಪತ್ರೆಗಳಲ್ಲಿ ಸುಮಾರು 1,500ರಿಂದ 2,000 ರೂಪಾಯಿವರೆಗೂ ಅದಕ್ಕೆ ಚಾರ್ಜ್ ಆಗುತ್ತೆ. ನಮ್ಮ ಆಸ್ಪತ್ರೆಯಲ್ಲಿ ಇದನ್ನು ಉಚಿತವಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ನಂತರ ನಮ್ಮಲ್ಲಿ ಎಂಡೋಸ್ಕೋಪಿ ಮಿಷಿನ್ ಸಹ ಸುಮಾರು 5-6 ವರ್ಷದಿಂದ ಬಂದಿತ್ತು. ಅದು ಸಹ ಉಪಯೋಗಕ್ಕೆ ಒಳಪಟ್ಟಿರಲಿಲ್ಲ. ನಮ್ಮ ವೈದ್ಯರಿಗೊಬ್ಬರಿಗೆ ಬೆಂಗಳೂರಲ್ಲಿ ತರಬೇತಿ ನೀಡಿ ಅವರು ಬಂದಿದ್ದಾರೆ. ಸೊ ಅದನ್ನು ಸಹ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಸೊ ಇದರಿಂದನೂ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ಹೀಗಾಗಿ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಸೇವೆಗಳನ್ನ ಉತ್ತಮಪಡಿಸ್ತಾ ಇದ್ದೀವಿ. 24/7 ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ನ ಕೊಡ್ತಾ ಇದ್ದೀವಿ. ICU ಸರ್ವಿಸಸ್ ಇದೆ, ಡಯಾಲಿಸಿಸ್ ಇದೆ, ವೆಂಟಿಲೇಟರ್ಸ್ ಇದ್ದಾವೆ, ಲ್ಯಾಬ್ 24/7 ಅಂದರೆ 24 ಗಂಟೆ ಲ್ಯಾಬ್ ಸರ್ವಿಸಸ್ ಕೊಡ್ತಾ ಇದ್ದೀವಿ. ಸೊ OT ಸರ್ವಿಸಸ್ ಇದ್ದಾವೆ. MCH ತಮ್ಗೆ ಗೊತ್ತಿದೆ, ಪ್ರತಿದಿನ 10ರಿಂದ 15 ನಮ್ಮಲ್ಲಿ ಡೆಲಿವರೀಸ್ ಆಗುತ್ತೆ, ಕೆಲವು ಸಾರಿ 20 ಆಗುತ್ತೆ. ಸೊ ಒಂದು ತಿಂಗಳಿಗೆ ಸುಮಾರು 350ರಿಂದ 400ವರೆಗೂ ಹೆರಿಗೆಗಳಾಗ್ತಾ ಇದ್ದಾವೆ. ಸೊ ಮತ್ತು ಮಕ್ಕಳ ವಿಭಾಗದಲ್ಲಿ SNCU ಅಂದರೆ ಸಿಕ್ ನಿಯೋನೇಟಲ್ ಕೇರ್ ಯೂನಿಟ್ ಅದನ್ನು ಸಹ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಅದು ಕೇವಲ 600 ಗ್ರಾಮ್ 800 ಗ್ರಾಮ್ ಇರುವಂಥ ಮಕ್ಕಳಿಗೂ ಸಹ ನಾವು ಚಿಕಿತ್ಸೆ ನೀಡಿ ಆ ಮಕ್ಕಳನ್ನು ಸಹ ಬದುಕಿಸ್ತಾ ಇದ್ದೀವಿ. ಸೊ ಈ ರೀತಿ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಸೇವೆಗಳನ್ನ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಸೊ ಪ್ರತಿದಿನ ನಮ್ಮ ಆಸ್ಪತ್ರೆಗೆ ಕನಿಷ್ಠ 1200ರಿಂದ 1500ವರೆಗೂ ರೋಗಿಗಳು ಭೇಟಿ ನೀಡ್ತಾ ಇದ್ದಾರೆ. ಪ್ರತಿನಿತ್ಯ ನಮ್ಮ ಆಸ್ಪತ್ರೆಯಲ್ಲಿ ದಾಖಲಾಗಿ ಇಲ್ಲಿ ಇರುವಂಥವರ ಸಂಖ್ಯೆ ಸುಮಾರು 280ರಿಂದ 300 ಒಳ ರೋಗಿಗಳು ಪ್ರತಿದಿನ ನಮ್ಮ ಆಸ್ಪತ್ರೆಯಲ್ಲಿ ಇರ್ತಾರೆ. ಇದಲ್ಲದೆ CT, MRI ಈ ಸೇವೆಗಳನ್ನು ಸಹ ನೀಡ್ತಾ ಇದ್ದೀವಿ. 24/7 ಎಕ್ಸ್ರೇ ಸರ್ವಿಸ್ಗಳನ್ನು ಸಹ ಕೊಡ್ತಾ ಇದ್ದೀವಿ. ಸೊ ಇದಲ್ಲದೆ ಡೇ ಕೇರ್ ಕಿಮೊಥೆರಪಿ ಅಂತ ಪ್ರಾರಂಭಿಸಿದ್ದೀವಿ. ಅಂದರೆ ಕ್ಯಾನ್ಸರ್ ಪೇಷಂಟ್ಗೆ ಕೀಮೊಥೆರಪಿ ಸ್ಟಾರ್ಟ್ ಮಾಡಿರುವಂಥ ಪೇಷಂಟ್ಗೆ ನಮ್ಮ ಆಸ್ಪತ್ರೆಯಲ್ಲಿ ಬಂದು ಕೀಮೊಥೆರಪಿ ಅವರು ಇಲ್ಲೇ ಪಡ್ಕೊಂಡು ಹೋಗ್ಬೋದು. ಆ ಫೆಸಿಲಿಟಿ ಸಹ ನಾವು ಕೊಡ್ತಾ ಇದ್ದೀವಿ. ಸೊ ಈ ರೀತಿ ಸರ್ಕಾರದ ಏನೇನು ಕಾರ್ಯಕ್ರಮಗಳಿದ್ದಾವೆ ಎಲ್ಲ ಕಾರ್ಯಕ್ರಮಗಳನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಿಸ್ತಾ ಇದ್ದೀವಿ. ಸೊ ಎಲ್ಲ ಕಾರ್ಯಕ್ರಮಗಳು ನಮ್ಮ ಆಸ್ಪತ್ರೆ ತುಂಬ ಚೆನ್ನಾಗಿ ನಡೀತಿದೆ.
ಸಾರ್ವಜನಿಕರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಆಸ್ಪತ್ರೆಗೆ ಬಂದು ಈ ಸೇವೆಗಳನ್ನೆಲ್ಲ ಪಡ್ಕೋಬೇಕು. ಅದೇ ರೀತಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಈ ಸ್ಕೀಮ್ ಅಡಿಯಲ್ಲಿ ನಮ್ಮಲ್ಲಿ ಬರುವಂಥ ಎಲ್ಲ BPL ಕಾರ್ಡ್ ಹೊಂದಿರುವಂಥ ಎಲ್ಲ ರೋಗಿಗಳಿಗೆ ಸಂಪೂರ್ಣ ಚಿಕಿತ್ಸೆನ ಉಚಿತವಾಗಿ ಕೊಡ್ತಾ ಇದ್ದೀವಿ. ನಿಗಾ ಘಟಕ ಅಂದರೆ CCB ಸುಮಾರು 16.6 ಕೋಟಿ ವೆಚ್ಚದಲ್ಲಿ ಅದನ್ನು ನಿರ್ಮಿಸಲಾಗಿರ್ತದೆ. ಡಯಾಲಿಸಿಸ್ ಕೇಂದ್ರ ಸುಮಾರು 1.25 ಕೋಟಿ ವೆಚ್ಚದಲ್ಲಿ ಅದನ್ನು ನಿರ್ಮಿಸಲಾಗಿದೆ. CT MRI ಎಲ್ಲ ಜಿಲ್ಲೆಯಲ್ಲೂ ಇಲ್ಲ. ಅದೇ ರೀತಿ ಎಕೋ ಇರ್ಬೋದು, ಮತ್ತು ಎಂಡೋಸ್ಕೋಪಿ ಇರ್ಬೋದು, ಈ ಥರ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಸೇವೆಗಳು ತುಂಬ ಕಡಿಮೆ ಇರೋದು. ಮತ್ತು ಡೇ ಕೇರ್ ಕಿಮೋಥೆರಪಿ ಸಹ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಡಿಮೆ ಇದೆ. ನಮ್ಮ ಆಸ್ಪತ್ರೆಗಳಲ್ಲಿ ಇದನ್ನು ಸಹ ಸರ್ವಿಸಸ್ನು ಕೊಡ್ತಾ ಇದೆ. ಇದರಿಂದ ಕೋಲಾರ ಜಿಲ್ಲೆಯ ಜನತೆಗೆ ಬಹಳ ಉಪಯೋಗ ಆಗುತ್ತೆ ಹಾಗೂ ಅನುಕೂಲವೂ ಸಹ ಆಗುತ್ತೆ. ಇದೇ ರೀತಿ ಇಲ್ಲಿ ಜಿಲ್ಲೆಯ ಜನರು ಹೆಚ್ಚಾಗಿ ಚಿಕಿತ್ಸೆ ಪಡೆಯಲು ಸಹ ಒಂದು ಉತ್ತಮವಾದ ಅವಕಾಶ ಇದಾಗಿದ್ದು, ಯಾವುದೇ ರೀತಿಯ ಖಾಸಗಿ ಆಸ್ಪತ್ರೆಗಳಿಗಿಂತಲೂ ಕಡಿಮೆ ಇಲ್ಲದೆ ಈ ಒಂದು ತೀವ್ರ ನಿಗಾ ಘಟಕ ಮತ್ತು ಡಯಾಲಿಸಿಸ್ ಸೆಂಟರ್ ಅನ್ನು ಇಲ್ಲಿ ಪ್ರಾರಂಭ ಮಾಡಲಾಗಿದ್ದು ಜನರಿಗೆ ಬಹಳ ಅನುಕೂಲ ಆಗಿದೆ. ಇದರ ಸದುಪಯೋಗವನ್ನು ಜಿಲ್ಲೆಯ ಜನರು ಪಡೆದುಕೊಳ್ಳಬೇಕೆಂದು ವಿನಂತಿ ಮಾಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.